ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ತಮ್ಮ ಪ್ರೀತಿಯ ಜಂಬೂ ಸವಾರಿ ಕಾರ್ಯಕ್ರಮದ ಇವತ್ತಿನ ಈ ವಿಭಿನ್ನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ, ಆತ್ಮೀಯ ಸ್ವಾಗತ. ವಿಭಿನ್ನ ಸಂಚಿಕೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಬಂದಿದ್ದಾನ್ರಿ. ಅವನ ಹೆಸರು ಸುಬ್ಬು ಅಂತ. ತರ್ಲೆ ಸುಬ್ಬು, ತಂಟೆಕೋಲು ಸುಬ್ಬಣ್ಣ ಅಂತ ಕೂಡ ಅವನ್ನ ಕರೀತಾರೆ. ಅವನು ಯಾರಿಗೇನು ತೊಂದರೆ ಕೊಡೋನಲ್ಲ. ಒಂದು ಮಾತ್ರ ಗ್ಯಾರಂಟಿ, ನಿಮ್ಮನ್ನು ಮನಸಾರೆ ನಗಿಸ್ತಾನೆ, ನಿಮ್ಮ ಮುಖದಲ್ಲಿ ಮಂದಹಾಸ ಮೂಡಿಸ್ತಾನೆ. ಈಗ ಅವನು ಪ್ರೈಮರಿ ಸ್ಕೂಲಲ್ಲಿ ಓದ್ತಿದ್ದಾನೆ. ಬನ್ನಿ ಹಾಗಾದರೆ ಸ್ಕೂಲಲ್ಲಿ ಏನೇನು ತರಲೆ ಮಾಡ್ತಾನೆ, ಏನೇನು ತಂಟೆ ಮಾಡ್ತಾನೆ ಅನ್ನೋದನ್ನು ನೋಡೋಣ, ಮನಸಾರೆ ನಗೋಣ. ಎಲ್ಲ ಮಕ್ಕಳು ಕ್ಲಾಸ್ ರೂಮ್ ಒಳಗೆ ಬಂದು ಕೂತ್ಕೊಂಡಿದ್ದಾರೆ. ನಮ್ಮ ಸುಬ್ಬು ಕೂಡ ಅವನು ಬಂದು ಒಳಗೆ ಕೂತ್ಕೊಂಡಿದ್ದಾನೆ. ಆಗ ಸಮಾಜ ವಿಜ್ಞಾನ ಟೀಚರು ಒಳಗೆ ಬರ್ತಾರೆ. ಅವ್ರು ಬಂದ ತಕ್ಷಣ ಎಲ್ಲ ಮಕ್ಕಳು ಗುಡ್ ಮಾರ್ನಿಂಗ್ ಟೀಚರ್ ಅಂತ ಶುಭೋದಯ ಹೇಳ್ತಾರೆ. ಆಗ ಮೇಡಮ್ಮು ವೆರಿ ಗುಡ್ ಮಾರ್ನಿಂಗ್ ಮಕ್ಕಳ, ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ, ನಿನ್ನೆ ನಾನು ಏನು ಪಾಠ ಮಾಡಿದ್ದೆ ನಿಮಗೆ? ಆಯಾತ ನಿರ್ಯಾತ ಮೇಡಮ್, ಅಂದರೆ ಆಮದು ರಫ್ತು ಮೇಡಮ್. ವೆರಿ ಗುಡ್, ವೆರಿ ಗುಡ್, ಚೆನ್ನಾಗಿ ನೆನಪಿಟ್ಕೊಂಡಿದ್ದೀರಾ. ಆ ಪಾಠದ ಬಗ್ಗೆ ನಾನು ಇವತ್ತೊಂದು 4 ಪ್ರಶ್ನೆ ಕೇಳ್ಬೋದಾ? ಓ ಆಯಿತು ಮೇಡಮ್, ಎಲ್ಲ ಮಕ್ಕಳ ಕೂಗು. ಮೇಡಮ್ಮು ಪ್ರಶ್ನೆ ಕೇಳ್ತಾ ಹೋದರು. ನಾವು ಕಚ್ಚಾ ತೈಲವನ್ನು ಎಲ್ಲಿಂದ ತರಿಸ್ಕೋತೀವಿ ಮಕ್ಕಳ? ಅರಬ್ ರಾಷ್ಟ್ರಗಳಿಂದ ಮೇಡಮ್, ಒಬ್ಬ ಹುಡುಗನ ಉತ್ತರ. ವೆರಿ ಗುಡ್. ನಾವು ಹತ್ತಿಯನ್ನು ಎಲ್ಲಿಂದ ತರಿಸ್ಕೋತೀವಿ? ಈಜಿಪ್ತಿನಿಂದ ಮೇಡಮ್. ಓ ವೆರಿ ಗುಡ್, ವೆರಿ ಗುಡ್. ನಾವು ವಜ್ರವನ್ನು ಎಲ್ಲಿಂದ ತರಿಸ್ಕೋತೀವಿ? ದಕ್ಷಿಣ ಆಫ್ರಿಕಾದಿಂದ ಮೇಡಮ್. ಓ ವೆರಿ ಗುಡ್. ನಾವೀಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನಾವು ಸುಗಂಧ ದ್ರವ್ಯವನ್ನು ಎಲ್ಲಿಂದ ತರಿಸ್ಕೋತೀವಿ ಮಕ್ಕಳ? ಒಂದು ಹುಡುಗಿ ಎದ್ದು ನಿಂತ್ಕೊಂಡು ಹೇಳ್ತೀರಿ, ಪ್ಯಾರಿಸ್ನಿಂದ ಮೇಡಮ್. ಆ ನಂತರ ಮೇಡಮ್ ಅತ್ತ ಇತ್ತ ನೋಡ್ತಾ, ಯಾಕೋ ನಮ್ಮ ಸುಬ್ಬು ಕಾಣ್ತಾ ಇಲ್ವಲ್ಲ ಅಂದರು. ಕೊನೆ ಸಾಲಲ್ಲಿ ಮೂಲೆಯಲ್ಲಿ ಕೂತ್ಕೊಂಡಿದ್ದಾನ್ರಿ. ಸುಬ್ಬು ಅಂತಂದರು. ಎದ್ದು ನಿಂತ, ಬಂದಿದ್ದೀನಿ ಮೇಡಮ್ ಅಂದ. ಏನು ಉತ್ತರನೇ ಕೊಡ್ತಾ ಇಲ್ಲ? ಪ್ರಶ್ನೆ ಕೇಳೇನು? ಕೇಳಿ ಮೇಡಮ್. ನಾವು ಸಕ್ಕರೆಯನ್ನು ಎಲ್ಲಿಂದ ತರಿಸ್ಕೋತೀವಪ್ಪ? ಪಕ್ಕದ ಮನೆಯಿಂದ ಮೇಡಮ್. ಇದು ಒಂದಿನ 2ನೇ ಪೀರಿಯಡು. ವಿಜ್ಞಾನ ಟೀಚರು ಒಳಗಡೆ ಬಂದಿದ್ದಾರೆ. ಮಕ್ಕಳೆಲ್ಲ ಗುಡ್ ಮಾರ್ನಿಂಗ್ ಟೀಚರ್ ಅಂತ ಶುಭಾಶಯ ಹೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ಮೇಡಮ್ ಕೂಡ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ, ನಿನ್ನೆ ನಾನು ಯಾವ ಪಾಠ ಮಾಡಿದೆ ಮಕ್ಕಳ ಅಂತ ಕೇಳ್ತಾರೆ. ಆಗ ಒಂದು ಹುಡುಗಿ ಎದ್ದು ನಿಂತ್ಕೊಂಡು, ಪ್ರಾಣಿಗಳು ಮತ್ತು ಅವುಗಳ ಪ್ರಕಾರಗಳು ಮೇಡಮ್. ವೆರಿ ಗುಡ್, ಕೂತ್ಕೊಳ್ಳಮ್ಮ. ಈಗ ನಾನು ಪ್ರಶ್ನೆ ಕೇಳ ಪ್ರಾರಂಭ ಮಾಡ್ತೀನಿ. ರೆಡಿನಾ? ಓಕೆ ಮೇಡಮ್. ಹುಡುಗರ ಕೂಗು. 1ನೇ ಪ್ರಶ್ನೆ. 4 ಥರದ ಪ್ರಾಣಿಗಳು ಯಾವುವು? ಸಾಕು ಪ್ರಾಣಿಗಳು, ಕಾಡು ಪ್ರಾಣಿಗಳು, ಉಭಯಜೀವಿಗಳು ಮತ್ತು ಜಲಚರ ಪ್ರಾಣಿಗಳು ಮೇಡಮ್. ವೆರಿ ಗುಡ್. ಸಾಕು ಪ್ರಾಣಿಗಳ 4 ಹೆಸರನ್ನು ಹೇಳಿ ಯಾರಾದರೂ? ಆಕಳು, ಎತ್ತು, ನಾಯಿ, ಬೆಕ್ಕು ಮೇಡಮ್. ವೆರಿ ಗುಡ್. ನೀನು ಹೇಳಪ್ಪ 4 ಕಾಡು ಪ್ರಾಣಿಗಳ ಹೆಸರುಗಳನ್ನು. ಹುಲಿ, ಸಿಂಹ, ಚಿರತೆ, ತೋಳ ಮೇಡಮ್. ವೆರಿ ಗುಡ್. ನೀನು ಹೇಳಮ್ಮ. ಉಭಯಜೀವಿಗಳ ಬಗ್ಗೆ ಹೇಳು 4 ಹೆಸರು. ಡಾಲ್ಫಿನ್, ಪೆಂಗ್ವಿನ್, ಏಡಿ, ನೀರುನಾಯಿ, ಮೊಸಳೆ ಮತ್ತು ಕಪ್ಪೆ ಮೇಡಮ್. ವೆರಿ ಗುಡ್, ವೆರಿ ಗುಡ್. ನಾನು 4 ಹೇಳಿದರೆ 6 ಹೇಳಿದೆ. ತುಂಬ ಚೆನ್ನಾಗಿದೆ, ಪರವಾಗಿಲ್ಲಮ್ಮ. ಸುಬ್ಬು ಕಾಣ್ತಾ ಇಲ್ವಲ್ಲ, ಅವನದೇ ಚಿಂತೆ ನನಗೆ. ಬಂದಿದ್ದಾನಾ? ಬಂದಿದ್ದೀನಿ ಮೇಡಮ್. ಅದೇ ಮೂಲೆಯಲ್ಲಿ ಕೂತ್ಕೊಂಡಿದ್ದಾರೆ ಸುಬ್ಬ. ಬಂದಿದ್ದೀನಿ ಮೇಡಮ್ ಅಂದ. ಉತ್ತರ ಹೇಳ್ತೇನೋ? ಹೇಳ್ತೀನಿ ಮೇಡಮ್. 4 ಜಲಚರ ಪ್ರಾಣಿಗಳ ಹೆಸರು ಹೇಳಪ್ಪ. 4 ಯಾಕೆ 5 ಹೇಳ್ತೀನಿ ಮೇಡಮ್. ಪರವಾಗಿಲ್ಲಯ್ಯ, ನೀನು ಯಾವಾಗ ವಿಶೇಷ ವ್ಯಕ್ತಿ. ಹೇಳು. ಮೀನು ಮೇಡಮ್. ಇನ್ನು 4 ಹೇಳ್ತೀನಿ ಮೇಡಮ್. ಸರಿಯಾಗಿ ಕೇಳಿಸ್ಕೊಳ್ಳಿ. ಆಯ್ತಪ್ಪ. 1ನೇದು ಮೀನು ಮೇಡಮ್. ಇನ್ನು 4: ಮೀನಿನ ಅಪ್ಪ, ಮೀನಿನ ಅಮ್ಮ, ಮೀನಿನ ಅಕ್ಕ, ಮೀನಿನ ತಮ್ಮ ಮೇಡಮ್. ಇದು ಇಂಗ್ಲೀಷ್ ಪೀರಿಯಡು. ಅರ್ಧ ಪಾಠ ಮಾಡಿದ್ದಾರೆ ಇಂಗ್ಲೀಷ್ ಟೀಚರು. ಇನ್ನು ಅವರಿಗೆ ಆ ಪಾಠದ ಬಗ್ಗೆ ಪ್ರಶ್ನೆ ಕೇಳುವ ಆಸೆ. ಟೆನ್ಸ್ಗಳ ಬಗ್ಗೆ ಪಾಠ ಮಾಡಿದ್ದಾರೆ ನಿನ್ನೆ ಮತ್ತು ಇವತ್ತು. ಈಗ ಅವರು ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ನೋಡಿ ಮಕ್ಕಳ, ಇವತ್ತು ನಾನೊಂದು 4 ಪ್ರಶ್ನೆ ಕೇಳ್ತೀನಿ. ಇನ್ನೇನು ಸಮಯ ಬಹಳ ಇಲ್ಲ ಪೀರಿಯಡ್ ಮುಗಿಯೋಕ್ಕೆ. ನೀವೆಲ್ಲ ಉತ್ತರ ಕೊಡಬೇಕು. ಓಕೆ ಸರ್. ಮಕ್ಕಳ ಉತ್ತರ. 1ನೇ ಪ್ರಶ್ನೆ, ನಾನೀಗ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತೀನಿ, ಅದನ್ನು ಫ್ಯೂಚರ್ ಟೆನ್ಸಲ್ಲಿ ನೀವ್ಯಾರಾದರೂ ಒಬ್ರು ಹೇಳಬೇಕು. ಓಕೆ ಸರ್. ರಾಮು ಈಟ್ಸ್ ಬನಾನಾ ವಿತ್ ಮೀ. ಒಂದು ಹುಡುಗಿ ಎದ್ದು ನಿಂತ್ಕೊಂಡು, ರಾಮು ವಿಲ್ ಈಟ್ ಬನಾನಾ ವಿತ್ ಮೀ ಸರ್. ಪರವಾಗಿಲ್ಲಮ್ಮ, ಕೂತ್ಕೋ. 2ನೇ ಪ್ರಶ್ನೆ,
ಹಿ ಗೋಸ್ ಟು ಮಾರ್ಕೆಟ್ ಪ್ರೆಸೆಂಟ್ ಟೆನ್ಸ್. ಇದನ್ನು ಫ್ಯೂಚರ್ ಟೆನ್ಸಲ್ಲಿ ಹೇಳಿ. ನೀನು ಹೇಳ್ತೀಯಪ್ಪ? ಓಕೆ, ಹೇಳು. ಹಿ ಗೋಸ್ ಟು ಮಾರ್ಕೆಟ್. ಹಿ ವಿಲ್ ಗೋ ಟು ಮಾರ್ಕೆಟ್. ಸರ್, ವೆರಿ ಗುಡ್. ಕೂತ್ಕೊಳ್ಳಿ. ಇನ್ನು ಮೂರನೇ ಪ್ರಶ್ನೆ. ಗೀತಾ ಕಮ್ಸ್ ಟು ಸ್ಕೂಲ್. ಸರ್, ನಾನು ಹೇಳ್ತೀನಿ. ಮೂಲೆಯಲ್ಲಿ ಸುಬ್ಬಾರಿ. ಆವಾಗ ಗುರುಗಳಂದರು, ಮುಂದಿನ ಪ್ರಶ್ನೆ ಹೇಳುವಂತೆ, ಈ ಹುಡುಗಿ ಕೈ ಎತ್ತಿದ್ದಾಳೆ, ಅವಳು ಹೇಳಿ ಅಂತಂದರು. ಮತ್ತೆ ಕೇಳಿದರು ಪ್ರಶ್ನೆ. ಗೀತಾ ಕಮ್ಸ್ ಟು ಸ್ಕೂಲ್. ಹುಡುಗಿ ಹೇಳಿದಳು, ಗೀತಾ ವಿಲ್ ಕಮ್ ಟು ಸ್ಕೂಲ್. ಸರ್, ಪರವಾಗಿಲ್ಲಮ್ಮ, ಕೂತ್ಕೋ. ಸುಬ್ಬು, ಏನು ನೀನು ಹೇಳ್ತೀಯಾ? ಎದ್ದು ನಿಂತ್ಕೊ ಮೊದಲು. ಈಗ ಹೇಳು, ಹೇಳ್ತೀನಿ ಪ್ರಶ್ನೆ ಕೇಳಿ. ಸರ್, ಇದು ಪಾಸ್ಟ್ ಟೆನ್ಸಲ್ಲಿದೆ, ಅದನ್ನು ನೀನು ಫ್ಯೂಚರ್ ಟೆನ್ಸಲ್ಲಿ ಹೇಳಬೇಕು. ಓಕೆ ಸರ್, ಹೇಳ್ತೀನಿ ಸರ್. ಐ ಕಿಲ್ಡ್ ಅ ಪರ್ಸನ್. ಪ್ರಶ್ನೆ ಇನ್ನೊಮ್ಮೆ ಕೇಳ್ಕೊಳ್ಳೋ. ಹೇಳಿ ಸರ್. ಐ ಕಿಲ್ಡ್ ಅ ಪರ್ಸನ್. ಓಕೆ ಸರ್, ಹೇಳು. ಇದು ಯಾವ ಟೆನ್ಸಲ್ಲಿದೆ? ಇದು ಪಾಸ್ಟ್ ಟೆನ್ಸಲ್ಲಿದೆ ಸರ್. ನೀನೇನು ಹೇಳಬೇಕು ಇವಾಗ? ಇದರ ಫ್ಯೂಚರ್ ಟೆನ್ಸಲ್ಲಿ ಹೇಳು. ಸರ್, ನಿಮ್ಮ ಪ್ರಶ್ನೆ ಪಾಸ್ಟ್ ಟೆನ್ಸಲ್ಲಿ ಐ ಕಿಲ್ಡ್ ಅ ಪರ್ಸನ್. ಸರ್, ನನ್ನ ಉತ್ತರ ಕೇಳಿ. ಫ್ಯೂಚರ್ ಟೆನ್ಸಲ್ಲಿ ಡೆಫಿನೆಟ್ಲಿ ಯು ವಿಲ್ ಗೋ ಟು ಜೈಲ್ ಸರ್. ಏನ? ಡೆಫಿನೆಟ್ಲಿ ಯು ವಿಲ್ ಗೋ ಟು ಜೈಲ್ ಸರ್. ಇದು ಕನ್ನಡ ಪೀರಿಯಡು. ಇನ್ನು ಮೇಷ್ಟ್ರು ಬಂದಿಲ್ಲ. ಹುಡುಗರೆಲ್ಲ ಕಿಟಿಪಿಟಿ ಇತ್ತ ಗದ್ದಲ ಹಾಕ್ತಾ ಇದ್ದಾರೆ. ಆದರೆ ಅಷ್ಟರಲ್ಲಿ ಗುರುಗಳು ಬಂದೇ ಬಿಟ್ಟರು. ಒಮ್ಮೆಲೆ ಕ್ಲಾಸ್ ರೂಮ್ ಶಾಂತ ಆಯಿತು. ಮಕ್ಕಳು ಎದ್ದು ನಿಂತವ್ರೆ. ಗುರುಗಳಿಗೆ ಶುಭೋದಯ ಸಾರ್ ಅಂತ ಹೇಳಿದರು. ಆವಾಗ ಅವರು ಕೂಡ, ಮಕ್ಕಳ ತಮಗೆಲ್ಲ ಶುಭೋದಯ, ಕೂತ್ಕೊಳ್ಳಿ ಅಂತ ಹೇಳಿ, ನಾನೀಗ ನಿಮಗೆ ವ್ಯಾಕರಣ ಪಾಠ ಮಾಡಿದ್ದೀನಿ 2 ದಿವಸ, ಹೌದಾ? ಅದರಲ್ಲಿ ನಿನ್ನೆ ನಾನು ಹೇಳಿದ್ದು ಶಬ್ದ ವಿಸ್ತರಣೆ. ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ 4 ಪ್ರಶ್ನೆ ಕೇಳ್ತೀನಿ. ಉತ್ತರ ಕೊಡ್ತೀರಾ? ಕೊಡ್ತೀವಿ ಸರ್. ಪರವಾಗಿಲ್ಲ. 1ನೇ ಪ್ರಶ್ನೆ, ಆಟ ಪಾಠ ಹೇಳ್ತೀಯಪ್ಪ? ಹೇಳು. ಸರ್, ನಾವೀಗ ಗ್ರೌಂಡ್ನಲ್ಲಿ ಹೋಗಿ ಎಲ್ಲ ಆಟ ಆಡ್ತೀವಲ್ಲ ಸರ್, ಓಡಾಟ, ಮುಟ್ಟಾಟ, ಚೆಂಡು, ಈ ಥರ ಎಲ್ಲ, ಅದು ಆಟ ಸರ್. ಪರವಾಗಿಲ್ಲ. ಇನ್ನು ನಾವಿಲ್ಲಿ ಒಳಗೆ ಕೂತ್ಕೊಂಡು ತಾವೆಲ್ಲ ಹೇಳಿದ್ದನ್ನು ಪಾಠ ಮಾಡ್ತಿರಲ್ಲ ಸರ್, ಆ ಪಾಠ ಕೇಳ್ತೀವಲ್ಲ ಸರ್, ಅದು ಪಾಠ. ಪರವಾಗಿಲ್ಲ, ಕೂತ್ಕೋ. ಹಾಂ, 2ನೇ ಪ್ರಶ್ನೆ, ನಾಡು ಕಾಡು. ನೀನು ಹೇಳ್ತೀಯಮ್ಮ? ಓಕೆ ಸರ್. ನಾಡಂದರೆ ನಾವು ಈ ಮನೆ, ಮಠ, ಜನರು, ಅಂಗಡಿ, ಬೀದಿ, ಈ ಥರ ಎಲ್ಲ ಇರುತ್ತಲ್ಲ, ಅದು ನಾಡು ಸರ್. ಪರವಾಗಿಲ್ಲ. ಇನ್ನು ಕಾಡಂದರೆ ದೊಡ್ಡ ದೊಡ್ಡ ಮರಗಳು, ಕಾಡು ಪ್ರಾಣಿಗಳು, ಅಲ್ಲಿ ಜನ ತುಂಬ ಕಡಿಮೆ ಇರ್ತಾರೆ ಸರ್. ಒಳಗೆ ಹೋಗೋಕೆ ಬರದಷ್ಟು ಅಲ್ಲಿ ಕತ್ತಲಾಗಿರುತ್ತೆ, ಅಷ್ಟು ದೊಡ್ಡ ದೊಡ್ಡ ಗಿಡಗಳಿರುತ್ತೆ, ಸೂರ್ಯನ ಕಿರಣಗಳಲ್ಲಿ ಮುಟ್ಟೋದಿಲ್ಲ ಸರ್, ಅದು ಕಾಡು ಸರ್. ಪರವಾಗಿಲ್ಲಮ್ಮ, ಚೆನ್ನಾಗಿ ಹೇಳಿದೆ, ಕೂತ್ಕೋ. ಇನ್ನು 3ನೇ ಪ್ರಶ್ನೆ, ಊಟ ಓಟ. ಸರ್, ಈಗ ನಾವು ಊಟಕ್ಕೆ ಬಿಟ್ಟಾಗ ಮಧ್ಯಾಹ್ನ ನಾವೆಲ್ಲರೂ ಕೂಡಿ ಊಟ ಮಾಡ್ತೀವಲ್ಲ ಸರ್, ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು, ಅದು ಊಟ ಸರ್. ಇನ್ನು ಓಟ ಸರ್, ನಾವು ಕ್ಲಾಸಿಗೆ ಲೇಟ್ ಆಯಿತು ಅಂತಂದರೆ ಓಡಿ ಬರ್ತೀವಿ ಸರ್, ಅದು ಓಡಿ ಬಂದು ಕ್ಲಾಸ್ ರೂಮಲ್ಲಿ ಕೂತ್ಕೊಳುತ್ತೆ ಸರ್, ಅದಕ್ಕೆ ಓಟ ಸರ್. ಪರವಾಗಿಲ್ಲ. ಇನ್ನೂ ಒಂದು ಪ್ರಶ್ನೆ ಕೇಳೋಣ, ಇನ್ನೂ ಸಮಯ ಇದೆ. ಯಾರು ಹೇಳ್ತೀರಾ? ನಾನು ಹೇಳ್ತೀನಿ ಸರ್. ಯಾರು? ಸುಬ್ಬು, ಎಲ್ಲಿದೆಯೋ? ಅಲ್ಲೇ ಕೂತಿರ್ತೀಯಲ್ಲೋ ಮೂಲೆಯಲ್ಲಿ, ಕೊನೆ ಬೆಂಚ್ನಲ್ಲಿ. ಬಾ, ಇಲ್ಲಿ ಸ್ವಲ್ಪ ಮುಂದಕ್ಕೆ ಬಾ. ಬಂದೆ ಸರ್. ನಡು ನಿಂದಿಸ್ಕೊಂಡ್ರಿ ಅವನ್ನ. ಕೇಳೇನಪ್ಪ? ಕೇಳಿ ಸರ್. ಸತ್ಯ ಮತ್ತು ಭ್ರಮೆ. ಸರ್, ತಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಕಣ್ಣಲ್ಲಿ ಕಣ್ಣಿಟ್ಟು ಓದಿ ನಮಗಿಲ್ಲಿ ಬಂದು ನಿಂತು ಪಾಠ ಮಾಡ್ತಿರಲ್ಲ ಸರ್, ಅದು ಸತ್ಯ. ಪರವಾಗಿಲ್ಲಯ್ಯ. ಹಾಂ, ಇನ್ನು ಭ್ರಮೆ. ಸರ್, ಈ ನೀವು ಹೇಳಿದ ಪಾಠನ ನಾವು ಮನಸಾರೆ ಕಲಿತು ಪಾಸ್ ಆಗ್ತೀವಂತ ನೀವೇನು ತಿಳ್ಕೊಂಡಿದ್ದೀರಲ್ಲ ಸರ್, ಅದು ನಿಮ್ಮ ಭ್ರಮೆ. ಏನು? ಅದು ನಿಮ್ಮ ಭ್ರಮೆ ಸಾರ್. ಇಂಥ ನಮ್ಮ ಸುಬ್ಬುವಿನ ತರಲೆ ತಂಟೆಯಿಂದ ತಾವು ಮನಸಾರೆ ನಕ್ಕಿರ್ತೀರಾ ಅಂತ ಭಾವಿಸ್ತಾ, ಮತ್ತು ಈ ತಂಟೆಕೋರ ಸುಬ್ಬಣ್ಣ ಈ ಕಾರ್ಯಕ್ರಮದಲ್ಲಿ ಆಗಾಗ ಬಂದು ತಮ್ಮನ್ನು ನಗಿಸ್ತಾನೆ ಅಂತ ಹೇಳ್ತಾ, ಮತ್ತೆ ನನ್ನ ನಿಮ್ಮ ಭೇಟಿ ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷ ಸಂಚಿಕೆಯೊಂದಿಗೆ, ವಿಶೇಷ ವಿಷಯದೊಂದಿಗೆ. ಅಲ್ಲಿವರೆಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು.